ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕನಕಪುರ ತಾಲೂಕಿನ ಉಯ್ಯಂಬಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸ್ಥಳಾಂತರ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಕಳೆದ 5 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಉಯ್ಯಂಬಳಿ ಹೋಬಳಿ ಹೆಸರಿನ ಶಾಲೆಯನ್ನು ಅರಣ್ಯ ಪ್ರದೇಶದಲ್ಲಿ ಹೆಗ್ಗನೂರಿಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. 5 ದಶಕಗಳ ಇತಿಹಾಸ ಹೊಂದಿರುವ ಉಯ್ಯಂಬಳಿ ಸರ್ಕಾರಿ ಶಾಲೆ ಇದೀಗ ಸ್ಥಳಾಂತರ ಭೀತಿಗೆ ಸಿಲುಕಿದೆ. ಉಯ್ಯಂಬಳಿ ಹೋಬಳಿ ಹೆಸರಿನ ಶಾಲೆಯನ್ನು ಹೆಗ್ಗನೂರಿಗೆ ಸೇರಿಸುವ ಸಂಚು ನಡೆಯುತ್ತಿದೆ ಎಂದು ಗ್ರಾಮಸ್ಥರ ಆರೋಪ. ಅರಣ್ಯ ಪ್ರದೇಶಕ್ಕೆ ಶಾಲೆ ಸೇರಿದರೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಅಸ್ತಿತ್ವ ಉಳಿಸಬೇಕು, ಹಳೆಯ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಎಂದು ಊರಿನ ಜನರು ಒತ್ತಾಯಿಸಿದ್ದಾರೆ. ಉಯ್ಯಂಬಳ್ಳಿ ಹೋಬಳಿ ಉಯ್ಯಂಬಳ್ಳಿ ಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆ. ಇದು ಭಾರಿ ಹಿಂದಿನ ಕಾಲದಿಂದ ಭಾರಿ ಹೆಸರುವಾಸಿಯಾದಂಥ ಊರು. ಈ ಊರಲ್ಲಿ ನಾನು ಸುಮಾರು 68ನೇ ಇಸ್ವಿಯಲ್ಲಿ ವಿದ್ಯಾಭ್ಯಾಸ ಸೇರಿ ಈ ಊರನ್ನ ಹಾಳು ಮಾಡಬೇಕು, ಈ ಊರು ಸ್ಕೂಲ್ ಹಾಳು ಮಾಡಬೇಕು ಅಂತ ಜನ ಪ್ರಯತ್ನ ಪಡ್ತಾವ್ರೆ ಬೇರೆಯವರು. ಆದರೆ ನಮ್ಮೂರವ್ರು ಯಾರು ಈ ರೀತಿ ಪ್ರಯತ್ನ ಪಡ್ತಾ ಇಲ್ಲ. ನಮ್ಮೂರವ್ರು ಯಾರನ್ನೂ ಬಾಯಿನೇ ಬಿಡಿಸ್ಕೊಡ್ತಾ ಇಲ್ಲ. ಅವ್ರು ಹೇಳ್ದಂಗೆ ಕೇಳಿಸ್ಕೊಂಡು ಈ ಊರ ತಗೊಂಡೋಗಿ ಬೇರೆ ಊರಿಗೆ ಹಾಕಿ ಸ್ಕೂಲ್ ಹಾಳು ಮಾಡಬೇಕು ಅಂತ ಮಾಡ್ತಾವ್ರೆ. ನಮ್ಮ ಪ್ರಾಣ ಬೇಕಾದ್ರೆ ಕೊಟ್ಟವು, ಈ ಸ್ಕೂಲ್ ಮಾತ್ರ ಕೊಡೋಲ್ಲ. ಇದು ಸತ್ಯವಾದ ಮಾತು. ನಮ್ಮ ಊರಿನ ಜನಮೆಲ್ಲ ಸಹಕರಿಸ್ತಾರೆ. ಈ ಸ್ಕೂಲ ಬೇರೆ ಕಡೆಗೆ ಯಾರು ಕೊಡೋಕೆ ಇಷ್ಟಪಡಲ್ಲ. ಆದಷ್ಟು ಶ್ರದ್ಧೆ ವಹಿಸಿ ನಮ್ಮ ಊರಿನ ಜನ ಪ್ರತಿಯೊಬ್ಬರು ಸಹಕರಿಸ್ಬೇಕು ಅಂತ ಹೇಳಿ, ಮತ್ತೆ ಬೇರೆಯವರು ಇಂಥ ಕೆಲಸ ಯಾರು ಮಾಡಬೇಡಿ. ನಿಮ್ಮೂರ ಬೇಕಾದ್ರೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ, ನಮ್ಮೂರ ಬಗ್ಗೆ ಬರಬೇಡಿ, ನಮ್ಮೂರು ಸ್ಕೂಲ್ ಹಾಳು ಮಾಡಬೇಡಿ. ಇದು ನಿಮ್ಗೆ ಒಳ್ಳೇದಲ್ಲ, ಮುಂದೆನೂ ಒಳ್ಳೇದಾಗಲ್ಲ, ಈಗಲೂ ಒಳ್ಳೇದಾಗಲ್ಲ. ಇದನ್ನು ನಾನು ಒಬ್ಬನೇ ಹೇಳ್ತಾ ಇಲ್ಲ, ಇಡೀ ಊರಿನ ಜನ 600 ಮನೆಯೂ ಸೇರಿಸಿ ಹೇಳ್ತಾವ್ರೆ. 600 ಮನೆಯೂ ಬರ್ತಾರೆ, ಒಬ್ಬಿಬ್ರಲ್ಲ 600 ಮನೆಯೂ ಬರ್ತಾರೆ. ಇದು ನಿಮ್ಗೆ ಒಳ್ಳೇದಾಗಲ್ಲ. ಸ್ಕೂಲ್ ಬಗ್ಗೆ ಯಾರು ಬರಬೇಡಿ. ನಿಮ್ಮೂರು ಸ್ಕೂಲ್ ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನಮ್ಮೂರು ಸ್ಕೂಲ್ ಬಗ್ಗೆ ಬರಬೇಡಿ. ಇದು ಅನ್ಯಾಯ. ನಾವು ವಿದ್ಯಾಭ್ಯಾಸ ಮಾಡಿದವರು 18 ಜನ ಇದ್ದೀವಿ. 18 ಜನ ಪ್ರಾಣ ಬೇಕಾದ್ರೆ ಕೊಡೋಕೆ ತಯಾರಿದ್ದಾರೆ. ಇದು ಸತ್ಯವಾದ ಮಾತು. ಇದು ಅನ್ಯಾಯ. ಈ ಕೆಲಸಕ್ಕೆ ನೀವು ಯಾರು ಕೈ ಹಾಕಬೇಡಿ. ಇನ್ನೂ ಬೆಳೀತದೆ ವಿದ್ಯಾಭ್ಯಾಸ. ರೋಡ್ ಅನುಕೂಲವಾಗದೆ, ನೀರು ಅನುಕೂಲವಾಗದೆ, ಜಾಗ ಕೊಟ್ಟಿದ್ದೀವಿ ಊರಿಂದ. ಇಷ್ಟೆಲ್ಲ ಕೊಟ್ಟು ಏನು ತೊಂದರೆ ಆಗದೆ ಅಂತ ನೀವು ಊರನ್ನ ಸ್ಕೂಲ್ ಹಾಳು ಮಾಡೋಕೆ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಲಯಕಲ್ಲ. ದಯವಿಟ್ಟು ಈ ಕೆಲಸ ಬಿಟ್ಬಿಟ್ಟು ನಿಮ್ಮ ರಾಜಕೀಯ ನೀವು ಮಾಡ್ಬೋದು. ಇದು ಕೊನೆ ಸಾರಿ ಹೇಳ್ತಾರೆ.